ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪರ್ಚೇಸ್ ಹೆಂಡತಿ. ಗೌರಿ ಮಾತು ಮುಗಿಸಿದ ತಕ್ಷಣ ಆದಿತ್ಯ ಯಾವುದೇ ಉತ್ತರ ನೀಡದೆ ಮತ್ತೆ ವಾಶ್ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ. ಆದಿತ್ಯನ ಈ ಕ್ರೂರ ವರ್ತನೆಯನ್ನು ಕಂಡ ಗೌರಿ ದಿಗ್ಭ್ರಮೆಯಿಂದ ಅಲ್ಲೇನೆ ನಿಂತ್ಬಿಟ್ಲು. ನಂತರ ಒಳಗಿನಿಂದ ಶವರ್ ನೀರು ಬೀಳುವ ಶಬ್ದ ಕೇಳಿಸ್ತು ಅವಳಿಗೆ. ಅಹಂಕಾರಿಯವನು, ಕೊಬ್ಬು ಮೈ ತುಂಬ ಇದೆ, ರಾಯಿಯಂತೆ ರಾಯಿ, ಬದನೆಕಾಯಿ, ಇವನು ಕೆಟ್ಟ ಕೋಪಿಷ್ಟ, ರಾಕ್ಷಸ ಇವನು ಅಂತ ಗೌರಿ ಗುಣಗುತ್ತಾ ಕೆಳಗಡೆ ಹೋದ್ಲು. ಹೀಗೆ ಸ್ವಲ್ಪ ಸಮಯದ ನಂತರ ಫ್ರೆಶ್ ಅಪ್ ಆಗಿ ಬಂದ ಆದಿತ್ಯ ರಾಯ್ ತನ್ನ ಬಿಳಿ ಶರ್ಟ್ ಮೇಲೆ ತನಗೆ ಎಂದಿಗೂ ಪ್ರಿಯವಾದ ಕಪ್ಪು ಬಣ್ಣದ ಕೋಟ್ ಮತ್ತು ಪ್ಯಾಂಟ್ನ ಧರಿಸಿ ಆಫೀಸ್ಗೆ ಹೋಗಲು ಕನ್ನಡಿ ಮುಂದೆ ಬಂದು ರೆಡಿಯಾಗಲು ನಿಂತಿದ್ದ. ನೀಟಾಗಿ ಕೂದಲನ್ನ ಬಾಚಿಕೊಂಡವನೇ ತನ್ನ ದುಬಾರಿ ವಾಚ್ಗಳ ಕಲೆಕ್ಷನ್ನಿಂದ ಒಂದು ವಾಚ್ನ ತೆಗೆದು ಕೈಗೆ ಕಟ್ಕೊಂಡ. ನಂತರ ತನ್ನ ಫೇವ್ರೇಟ್ ವಿದೇಶಿ ಪರ್ಫ್ಯೂಮ್ ಒಂದನ್ನು ಮೈಗೆ ಸಿಂಪಡಿಸಿಕೊಂಡ. ಆದಿತ್ಯನ ಪ್ರತಿ ಪ್ರಯಾಣದ ಜೊತೆಗಾರ ಅವನ ಡ್ರೈವರ್ ಜೋಸೆಫ್. ಅವನು ಪ್ರತಿದಿನ ಸರಿಯಾದ ಸಮಯಕ್ಕೆ ಕಾರ್ನ ರೆಡಿ ಮಾಡಿಕೊಂಡು ತನ್ನ ಮಾಲೀಕನಿಗಾಗಿ ಕಾಯ್ತಾ ಇರ್ತಾನೆ. ಸಾಮಾನ್ಯವಾಗಿ ಆಫೀಸ್ ಫೈಲ್ ಮತ್ತು ಲ್ಯಾಪ್ಟಾಪ್ ಬ್ಯಾಗ್ಗಳನ್ನು ಜೋಸೆಫ್ನೇ ರೂಮ್ನಿಂದ ತರ್ತಾ ಇದ್ದ. ಆದರೆ ನಿನ್ನೆಯಿಂದ ಅವನಿಗೆ ಆ ರೂಮ್ಗೆ ಹೋಗಲು ಒಂದು ರೀತಿಯ ಸಂಕೋಚ. ಸರ್ ಈಗ ಮದುವೆಯಾಗಿದ್ದಾರೆ, ಈಗ ಅವರ ಬೆಡ್ರೂಮ್ಗೆ ನಾನು ಹೇಗೆ ಹೋಗಲಿ ಅನ್ನೋ ಸಂಕೋಚ ಅವನಲ್ಲಿ ಇತ್ತು. ನಿನ್ನೆ ಆದಿತ್ಯನೇ ತನ್ನ ಬ್ಯಾಗ್ ತಂದಿದ್ದ. ಆದರೆ ಮೆಟ್ಟಿಲುಗಳಿಗೆ ಬರ್ತಿದ್ದ ಆದಿತ್ಯನನ್ನು ಕಂಡ ಕೂಡಲೇ ಜೋಸೆಫ್ ಓಡಿ ಹೋಗಿ ಬ್ಯಾಗ್ಗಳನ್ನು ಕೈಗೆತ್ಕೊಂಡಿದ್ದ. ಇತ್ತ ಗೌರಿ ಕೆಳಗಡೆ ಹೋದಾಗ ಲಿವಿಂಗ್ ರೂಮ್ನಲ್ಲಿ ಕನಕಲತಾ ದೇವಿ ಕುಳಿತಿರೋದು ನೋಡಿದ್ಲು. ಅವರು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಸಕ್ಕರೆ ಇಲ್ಲದ ಶುಂಠಿ ಚಹಾ ಕುಡಿತಾ ಸೋಫಾದ ಮೇಲೆ ಕುಳಿತಿದ್ರು. ಶುಭೋದಯ ಅಜ್ಜಿ ಅಂತ ಗೌರಿ ತುಂಬ ತಗ್ಗಿದ ಧ್ವನಿಯಲ್ಲಿ ಸಂಕೋಚದಿಂದ ಹೇಳಿದ್ಲು. ಶುಭೋದಯಮ್ಮ, ಬಾ ಕೂತ್ಕೋ, ಚಹಾ ಕುಡಿತೀಯಾ ಅಂದರು ಕನಕಲತಾ ದೇವಿ. ಹ್ಞೂ ಅಂತ ಮೆಲ್ಲಗೆ ಉತ್ತರಿಸಿದ್ಲು ಗೌರಿ. ಅವಳಿಗೆ ಬೆಳಗ್ಗೆ ಚಹಾ ಕುಡಿಯುವ ಅಭ್ಯಾಸ ಇತ್ತು. ತವರು ಮನೆಯಲ್ಲಿ ಬೆಳಗ್ಗೆ ಬರೀ ಚಹಾ ಮತ್ತು ಗೋಧಿ ರೊಟ್ಟಿ ಅವರ ತಿಂಡಿಯಾಗಿತ್ತು. ಮಧ್ಯಾಹ್ನ ಮಾತ್ರ ಅನ್ನದ ಊಟ. ಯಾರಿದ್ದೀರಾ ಅಲ್ಲಿ? ಹೊಸ ಸೊಸೆಗೆ ಸ್ವಲ್ಪ ಚಹಾ ಕೊಡಿ ಅಂತ ಕನಕಲತಾ ದೇವಿ ಗಟ್ಟಿಯಾಗಿ ಆಜ್ಞೆಯನ್ನು ಮಾಡಿದರು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಮೀನಾಕ್ಷಿಯಂತೆ ಉಡುಗೆ ತೊಟ್ಟ ಹುಡುಗಿಯೊಬ್ಬಳು ಹೊರಗೆ ಬಂದು ಗೌರಿಯನ್ನು ಕೇಳಿದ್ಲು. ಮೇಡಮ್, ನಿಮಗೆ ಯಾವ ತರಹದ ಚಹಾ ಬೇಕು? ಹಾಲು ಚಹಾನ ಅಥವಾ ಬ್ಲ್ಯಾಕ್ ಟೀನ? ಸಕ್ಕರೆ ಇರಬೇಕಾ ಬೇಡವಾ? ಶುಂಠಿ ಅಥವಾ ಬೇರೆ ಯಾವುದಾದ್ರೂ ಫ್ಲೇವರ್ ಇಷ್ಟನಾ ಮೇಡಮ್ ಅಂತ ಕೇಳಿದ್ಲು. ಗೌರಿ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಇದ್ಲು. ಒಂದು ಕಪ್ ಚಹಾ ಕುಡಿಯೋಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಚಹಾ ಅಂದರೆ ಚಹಾನೇ ಅಲ್ವಾ? ಬಡತನದ ಕಾರಣದಿಂದ ಮನೆಯಲ್ಲಿ ಬರೀ ಸಕ್ಕರೆ ಕಡಿಮೆ ಇರುವ ಬ್ಲ್ಯಾಕ್ ಟೀ ಕುಡಿತಾ ಇದ್ಲು. ಆದರೆ ಅಸಲಿ ರುಚಿ ಇರೋದು ಗಟ್ಟಿ ಹಾಲು ಮತ್ತು ಸಕ್ಕರೆ ಹಾಕಿದ ಚಹಾದಲ್ಲಿ ಅನ್ನೋದು ಅವಳಿಗೆ ಗೊತ್ತು. ಗೌರಿ ಹಾಗೆ ದಿಟ್ಟಿಸಿ ನೋಡೋದನ್ನು ಕಂಡು ಕನಕಲತಾ ದೇವಿ ಹೇಳಿದರು. ಸೊಸೆ, ಏನು ಅಂದ್ಕೊಂಬೇಡಮ್ಮ, ಅವಳಿಗೆ ನಿನ್ನ ಇಷ್ಟ ಕಷ್ಟ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಕೇಳ್ತಿದ್ದಾಳೆ. ಇವತ್ತು ಒಂದು ಸಲ ಹೇಳಿಬಿಡು, ಆಮೇಲೆ ಅವರೇ ನೆನ್ಪಿಟ್ಕೊಂಡು ನಿನಗೆ ಬೇಕಾದದನ್ನು ಸರಿಯಾದ ಸಮಯಕ್ಕೆ ತಂದುಕೊಡ್ತಾರೆ. ಸ್ವಲ್ಪ ಸಕ್ಕರೆ ಹಾಕಿ ಲೈಟಾಗಿ ಬ್ಲ್ಯಾಕ್ ಟೀ ಕೊಡಿ ಅಂದ್ಲು ಗೌರಿ. 2 ದಿನ ಈ ಶ್ರೀಮಂತರ ಮನೆಯಲ್ಲಿ ಇದ್ದ ತಕ್ಷಣ ಗಟ್ಟಿ ಹಾಲಿನ ಚಹಾದ ಅಭ್ಯಾಸ ಮಾಡಿಕೊಳ್ಳಲು ಅವಳಿಗೆ ಇಷ್ಟ ಇರಲಿಲ್ಲ. ಅವಳು ಹೇಗಿದ್ದಾಳೋ ಹಾಗೆಯೇ ಇರಲು ಬಯಸ್ತಾ ಇದ್ಲು. ಸೊಸೆ, ನಿನಗೆ ಕೆಲವು ವಿಷಯ ಹೇಳಬೇಕಿದೆಯಮ್ಮ ಅಂತ ಕನಕಲತಾ ದೇವಿ ಚಹಾದ ಕೊನೆಯ ಹನಿ ಕುಡಿತಾ ಮಾತನ್ನು ಆರಂಭಿಸಿದರು. ಅದೇ ಸಮಯದಲ್ಲಿ ಆದಿತ್ಯ ಮೆಟ್ಟಿಲುಗಳನ್ನು ಹಿಡಿದು ಬಂದು ತನ್ನ ಅಕ್ಕ ದೀಪಿಗಳನ್ನು ಹಿಂದಿನಿಂದ ಅಪ್ಕೊಂಡ. ಅಕ್ಕ ಅಂತ ಕರೆದನು. ಚಿಕ್ಕವನಿರುವಾಗ ಆದಿತ್ಯನಿಗೆ ಮನಸ್ಸು ಸರಿ ಇಲ್ಲದೆ ಇದ್ದರೆ ಹೀಗೇನೆ ಬಂದು ಅಕ್ಕನನ್ನು ಅಪ್ಕೊಳ್ತಾ ಇದ್ದ. ದೀಪಿಕಾ ಏನೂ ಉತ್ತರ ನೀಡಲಿಲ್ಲ. ಆದಿತ್ಯ ನೇರವಾಗಿ ನಿಂತು ಅಲ್ಲಿನೇ ಇದ್ದ ಪುಟ್ಟ ಅಯಾನ್ ತಲೆ ಸವರುತ್ತಾ ಕೇಳಿದನು. ಅಯಾನ್, ಮೈ ಲಿಟಲ್ ಚಾಂಪ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿದ್ಯಾ? ಇಲ್ಲ ಮಾಮ, ನಾನು ಹೋಗಿ ಹೊಸ ಮಾಮಿಗೆ ಅಂದರೆ ಗೌರಿಗೆ ಗುಡ್ ಮಾರ್ನಿಂಗ್ ಹೇಳಿ ಬರ್ತೀನಿ ಅಂತ ಯಾವುದೋ ದೊಡ್ಡ ಕೆಲಸ ಬಾಕಿ ಇರುವಂತೆ ಅಯಾನ್ ಬೆಡ್ ಮೇಲಿಂದ ಇಳಿದು ಓಡಿದ. ಅಕ್ಕ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೆ, ಆಗ ನಾನು ಸ್ವಲ್ಪ ಕೋಪದಲ್ಲಿದ್ದೆ. ನಿದ್ದೆಯಿಂದ ಎದ್ದಾಗ ಅವಳು ಪಕ್ಕದಲ್ಲಿ ಇಲ್ಲದನ್ನು ಕಂಡು ತಲೆ ಕೆಟ್ಟು ಹೋಗಿತ್ತು ಅಂದನು ಆದಿತ್ಯ. ತಮ್ಮ, ನೀನು ಮತ್ತು ಗೌರಿ ರಿಲೇಷನ್ಶಿಪ್ನಲ್ಲಿದ್ರಿ, ನೀವೇ ಇಷ್ಟಪಟ್ಟು ಮದುವೆಯಾಗಿದ್ದೀರಿ ಅಲ್ವಾ ಅಂತ ದೀಪಿಕಾ ತುಂಬ ಗಂಭೀರವಾಗಿ ಕೇಳಿದ್ಲು. ಸಾಮಾನ್ಯವಾಗಿ ದೀಪಿಕಾ ಇಷ್ಟು ಗಂಭೀರವಾಗಿ ಇರ್ತಿರಲಿಲ್ಲ.
ಆದಿತ್ಯನ ಗಂಟಲು ಒಣಗಿದಂತೆ ಆಯಿತು. ಯಾವುದೋ ದೊಡ್ಡ ಕಳ್ಳತನದಲ್ಲಿ ಸಿಕ್ಕಿಬಿದ್ದಂತಾಗಿ, ಹೌದು, ಆದರೆ ನೀನು ಯಾಕೆ ಕೇಳ್ತಿದೀಯ ಅಕ್ಕ ಅಂದನು. ಹೊಸದಾಗಿ ಮದುವೆಯಾದ ಜೋಡಿ, ಅದು ಲವ್ ಮ್ಯಾರೇಜ್ ಅಂದರೆ ನಿಮ್ಮಿಬ್ಬರನ್ನ ನೋಡಿದರೆ ಹಾಗೆ ಅನಿಸೋದೇ ಇಲ್ಲ ಆದಿತ್ಯ. ನೀನು ನನ್ನಿಂದ ಏನಾದರೂ ಮುಚ್ಚಿಡ್ತಿದೀಯಾ? ನೀನು ತಿಳಿಯದ ಯಾವುದಾದ್ರೂ ಘಟನೆ ನಡೆದಿದೆಯಾ ಅಂತ ದೀಪಿಕಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ಲು. ಆದಿತ್ಯ ಸ್ವಲ್ಪ ಹೊತ್ತು ಮೌನವಾಗಿ ಅಕ್ಕನನ್ನೇ ನೋಡ್ತಾ ಹೇಳಿದನು, ಅಕ್ಕ, ಈ ವಿಷಯ ಬೇರೆ ಯಾರಿಗೂ ತಿಳಿಯೋದು ಬೇಡ. ನಿನಗೆ ಗೊತ್ತಲ್ಲ, ನನ್ನ ಮಟ್ಟಿಗೆ ಮದುವೆ, ಪ್ರೀತಿ, ಪ್ರೇಮ ಮತ್ತು ನಂಬಿಕೆ, ದ್ರೋಹ ಎಲ್ಲವೂ ಒಂದೇ ಅರ್ಥದ ಪದಗಳು. ನನಗೆ ಮದುವೆ ಆಗಬೇಕು ಅನ್ನಿಸ್ತು, ಮಾಡಿಕೊಂಡೆ. ನಾಳೆ ನನಗೆ ಅವಳ ಜೊತೆ ಇರಲು ಇಷ್ಟ ಇಲ್ಲದಿದ್ದರೆ ಡೈವರ್ಸ್ ಕೊಡಲು ಕೂಡ ನಾನು 2 ನಿಮಿಷ ಯೋಚಿಸೋದಿಲ್ಲ. ಆದರೆ ನನ್ನ ಬೆನ್ನಿಗೆ ಚೂರಿ ಹಾಕುವ ಅವಕಾಶ ನಾನು ಯಾರಿಗೂ ಕೊಡಲ್ಲ ಅಕ್ಕ. ನನ್ನನ್ನು ಮೋಸ ಮಾಡಿ, ನನ್ನನ್ನು ನಗೆ ಪಾಟಲು ಮಾಡಿ ಯಾರೂ ಸುಮ್ಮನೆ ಹೋಗಲು ಸಾಧ್ಯ ಇಲ್ಲ. ಅದನ್ನು ನಾನು ಸಹಿಸೋಲ್ಲ ಕೂಡ. ಹಾಗಾಗಿ ನಾನು ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ನೀನು ಇದರ ಕಾರಣ ಕೇಳಬೇಡ, ಯಾಕಂದರೆ ನಿನ್ನ ಜೀವನದಲ್ಲೂ ಇಂಥದ್ದೇ ನಡೆದಿದೆ. ನನ್ನನ್ನು ಪ್ರೀತಿ ತೋರಿಸು ಅಂತ ಫೋರ್ಸ್ ಕೂಡ ಮಾಡಬೇಡ ಅಷ್ಟೇ ಅಂದ ಆದಿತ್ಯ. ಆದರೆ ತಮ್ಮ ಅಂತ ದೀಪಿಕಾ ಹೇಳಲು ಬಂದಾಗ, ಯಾವ ಆದ್ರೆಯೂ ಬೇಡ ಅಕ್ಕ, ಇಲ್ಲ, ನನಗೂ ನಿನ್ನಂತೆಯೇ ಪರಿಸ್ಥಿತಿ ಬರಲಿ ಅಂತ ನೀನು ಬಯಸ್ತೀಯ ಅಕ್ಕ. ಈ ಬಗ್ಗೆ ಮಾತು ಬೇಡ. ನಾನು ನನ್ನ ನೆರಳನ್ನು ಕೂಡ ನಂಬಲ್ಲ ಅಂತ ಆದಿತ್ಯ ಅವಳ ಮಾತನ್ನು ಅರ್ಧಕ್ಕೆ ಕತ್ತರಿಸಿದ. ನೋಡ್ತಿರು ಆದಿತ್ಯ, ಗೌರಿ ನಿನಗೆ ತುಂಬ ಇಷ್ಟ ಆಗ್ತಾಳೆ. ಅವಳು ನಿನ್ನ ನಂಬಿಕೆ ದ್ರೋಹ ಮಾಡುವವಳಲ್ಲ ಅಂದ್ಲು ದೀಪಿಕಾ. ಆದರೆ ಆದಿತ್ಯ ಅದಕ್ಕೆ ತಕ್ಕ ಉತ್ತರ ನೀಡದೆ, ನಾನು ಹೊರಡ್ತೀನಿ, ಕೆಳಗಡೆ ಬಾ ಅಂತ ಹೇಳಿ ಹೊರಟು ಹೋದನು. ಇತ್ತ ಕೆಳಗೆ ಕನಕಲತಾ ದೇವಿ ಗೌರಿಯ ಕೈ ಹಿಡಿದು ಹೇಳ್ತಾ ಇದ್ರು, ನಿನ್ನ ಮುಖ ನೋಡಿದರೆ ಯಾಕೋ ನನಗೆ ತುಂಬ ಮರುಕ ಆಗ್ತಿದೆ. ಆದಿತ್ಯ ತುಂಬ ಗುಪ್ತ ಸ್ವಭಾವದವನು. ಅವನಿಗೆ ಯಾವತ್ತೂ ನೋವು ಕೊಡಬೇಡಮ್ಮ. ಅವನಿಗೆ ನೀನು ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು, ಅವನು ನಿನಗೆ 10 ಪಟ್ಟು ಪ್ರೀತಿ ವಾಪಸ್ ಕೊಡ್ತಾನೆ. ನಿನ್ನನ್ನು ಮಹಾರಾಣಿಯಂತೆ ತಲೆ ಮೇಲೆ ಇಟ್ಕೊಂಡು ನೋಡ್ಕೊಳ್ತಾನೆ. ನನ್ನ ಕಣ್ಣು ಮುಚ್ಚುವ ಮುನ್ನ ಅವನಿಗೆ ಇನ್ನಷ್ಟು ಕಷ್ಟ ಬರೋದು ನನಗೆ ಇಷ್ಟ ಇಲ್ಲ. ಮಾತು ಕೊಡು ಸೊಸೆ, ನೀನು ನನ್ನ ಆದಿಯನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಲ್ವಾ ಅಂದರು. ಆದಿತ್ಯ ಮೆಟ್ಟಿಲು ಇಳಿಯುವಾಗ ಅಜ್ಜಿಯ ಈ ಮಾತುಗಳೆಲ್ಲ ಕೇಳಿಸ್ಕೊಂಡ. ಆದರೆ ಗೌರಿ ಆಗಲಿ ಅಥವಾ ಕನಕಲತಾ ದೇವಿಯವರಾಗಲಿ ಅವನನ್ನು ಗಮನಿಸಲಿಲ್ಲ. ಅಜ್ಜಿ, ನಾನು ಬೇಕಂತಲೇ ಯಾರಿಗೂ ನೋವು ಕೊಟ್ಟಿಲ್ಲ, ನಾನು ಕೊಡೋದು ಇಲ್ಲ. ಯಾರಿಗೂ ಕೆಟ್ಟದನ್ನು ಕೂಡ ನಾನು ಮಾಡಿಲ್ಲ. ನೀವು ನಿಶ್ಚಿಂತೆಯಾಗಿ ಇರಿ. ನಾನು ನಿಮ್ಮ ಮೊಮ್ಮಗನಿಗೆ ನೋವು ಖಂಡಿತ ಕೊಡಲ್ಲ ಅಂತ ಗೌರಿ ಭರವಸೆಯನ್ನು ನೀಡಿದ್ಲು. ಆದಿತ್ಯ ಡ್ರಾಮಾ ಕ್ವೀನು, ಸ್ವಾರ್ಥಿ ಹೆಣ್ಣು ಅಂತ ಆದಿತ್ಯ ಹಲ್ಲು ಕಿರಿಯುತ್ತಾ ಗೊಣಗಿಕೊಂಡನು. ನಂತರ ತನ್ನ ದುಬಾರಿ ಬೂಟ್ಗಳ ಸದ್ದು ಮಾಡ್ತಾ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ. ಪುಟ್ಟ ಅಯಾನ್ ಓಡಿ ಬಂದು ಆದಿತ್ಯನ ಮೈ ಮೇಲೆ ಬಿದ್ದ. ಮಾಮ, ನಿನಗೆ ಗೊತ್ತಾ, ಇವತ್ತು ಸಂಜೆ ಗೌರಿ ಮಾಮಿ ನನ್ನ ಜೊತೆ ಕ್ರಿಕೆಟ್ ಆಡ್ತಾರಂತೆ. ನೀನು ಆಡ್ತೀಯಾ ನಮ್ಮ ಜೊತೆ ಅಂದ ಅಯಾನ್. ಸಾರಿ ಲಿಟಲ್ ಚಾಂಪ್, ನಾನೀಗ ಆಫೀಸಿಗೆ ಹೋಗಬೇಕು. ಯಾವುದಾದ್ರೂ ರಜೆ ದಿನ ಆಡೋಣವಾ, ಪ್ರಾಮಿಸ್ ಅಂತ ಆದಿತ್ಯ ಅಯಾನನ್ನು ಎತ್ಕೊಂಡ. ತನ್ನ ಬಟ್ಟೆ ಹಾಳಾಗಬಾರ್ದು ಅಂತ ಎಚ್ಚರಿಕೆಯಿಂದ ಅವನನ್ನು ಹಿಡ್ಕೊಂಡಿದ್ದನು ಆದಿತ್ಯ. ಅಷ್ಟರಲ್ಲಿ ವಿವೇಕ್ ರಾಯ್ ಅವರ ಪತ್ನಿ ಮೈತ್ರಿ ದೇವಿ, ಆದಿತ್ಯನ ತಾಯಿ, ಕೆಳಗಡೆ ಬಂದು ಬೇಸರದಿಂದ ಹೇಳಿದರು, ಈ ಆರಾಧ್ಯಳನ್ನು ನನಗಂತೂ ನಿಭಾಯಿಸಲು ಆಗ್ತಿಲ್ಲ. ಅವಳಿಗೆ ಹುಷಾರಿಲ್ಲ ಅಂತ ಮಲಗಿದ್ದಾಳೆ. ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಅಂದರೆ ಬೇಡ ಅಂತಾಳೆ. ಏನಾಗಿದೆ ಅಂತಲೂ ಹೇಳಲ್ಲ. ಆದಿತ್ಯ, ನೀನಾದರೂ ಅವಳಿಗೆ ಏನಾದರೂ ಹೇಳಬಾರ್ದಾ? ಅವಳಿಗೆ ಇವತ್ತು ರೆಸ್ಟ್ ಬೇಕಿರಬಹುದು. ಜಾಸ್ತಿ ಹುಷಾರಿಲ್ಲದೆ ಇದ್ದರೆ ಡಾಕ್ಟರ್ಗೆ ಕಾಲ್ ಮಾಡಿ ಅಂತ ಆದಿತ್ಯ ಗಂಭೀರವಾಗಿ ಉತ್ತರಿಸಿದ. ಅಷ್ಟರಲ್ಲಿ ದೀಪಿಕಾ ಕೂಡ ಅಲ್ಲಿಗೆ ಬಂದಳು. ಗೌರಿ, ಬಾ ತಿಂಡಿ ತಿನ್ನು. ಇಲ್ಲಿ ಆದಿತ್ಯನ ಪಕ್ಕದಲ್ಲಿ ಕೂತ್ಕೋ. ಟೇಬಲ್ ತುಂಬೆಲ್ಲ ತರಹವೇರಿ ಆಹಾರಗಳು, ಹಣ್ಣುಗಳು, ಜ್ಯೂಸ್, ಹಾಲು, ಮೊಟ್ಟೆ. ಹೀಗೆ ಗೌರಿಗೆ ಇದನ್ನು ನೋಡಿ ಸಂಕಟ ಆಯಿತು. ತಾನು ಊಟ ಇಲ್ಲದೆ ಕಷ್ಟಪಟ್ಟು ಆ ದಿನಗಳು ನೆನಪಾದವು. ಇಲ್ಲಿ ಇಷ್ಟೊಂದು ಆಹಾರ ತಯಾರಿಸ್ತಾರೆ, ಆದರೆ ತಿನ್ನುವವರು ತುಂಬಾ ಕಡಿಮೆ. ಉಳಿದನ್ನೆಲ್ಲ ಇವರು ಏನು ಮಾಡ್ತಾರೋ ಏನೋ. ಗೌರಿ, ಈ ಬಾಟಲ್ಗಳಿನ ಸೀರೆಯಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣ್ತಿದೀಯಮ್ಮ. ಒಡವೆಗಳನ್ನೆಲ್ಲ ಯಾಕೆ ತೆಗೆದಿದೀಯಾ?
ಸ್ವಲ್ಪನಾದರೂ ಹಾಕೋಬಾರ್ದ ಗೌರಿ ಅಂತಲೇ ಹೇಳಿದ್ಲು ದೀಪಿಕಾ. ನಂತರ ಗೌರಿ ಅಂತಲೇ ಕರಿಬಹುದಾ ಅಂತ ದೀಪಿಕಾ ಕೇಳಿದ್ಲು. ಖಂಡಿತ ಅಕ್ಕ, ಕರಿಬಹುದು ಅಂದ್ಲು ಗೌರಿ. ಅಯ್ಯೋ, ಈ ನೀವು ಗೀವು ಅನ್ನೋದನ್ನು ಬಿಟ್ಬಿಡು ಪ್ಲೀಸ್. ನಾವೆಲ್ಲ ಒಂದೇ ಕುಟುಂಬ. ನಾವೆಲ್ಲ ನಿನ್ನನ್ನು ಹೇಗೆ ನೀನು ಅಂತ ಕರಿತೀವೋ ನೀನು ಕೂಡ ನಮ್ಮನ್ನು ಹಾಗೇ ಕರಿಬಹುದು, ಕರಿಬೇಕು ಕೂಡ. ಆಗಲೇ ನಮ್ಮ ಸಂಬಂಧಗಳು ಗಟ್ಟಿಯಾಗೋದು ಅಂದ್ಲು ದೀಪಿಕಾ. ಅಕ್ಕ ಬಿಡು, ಅವಳಿಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೇ ಕರೀಲಿ ಅಂತ ಆದಿತ್ಯ ಅವಳನ್ನು ತಡೆದ. ಗೌರಿ ತನ್ನ ಕುಟುಂಬದವ್ರ ಜೊತೆ ಇಷ್ಟೊಂದು ಬೆರೆಯೋದು ಅವನಿಗೆ ಇಷ್ಟ ಇರಲಿಲ್ಲ. ಕಾರಣ ಏನಂದರೆ, ಹೇಗಿದ್ರು ಇವಳು ಒಂದಿನ ಇಲ್ಲಿಂದ ಹೋಗೋವಳು ಅಲ್ವಾ, ಹಾಗಂದಮೇಲೆ ಇಷ್ಟೊಂದು ಅನ್ಯೋನ್ಯತೆ ಯಾಕೆ ಅನ್ನೋದು ಅವನ ಯೋಚನೆ. ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಅಷ್ಟರಲ್ಲಿ ಹೊರಗಡೆಯಿಂದ ನಿಖಿಲ್ ಜೋರಾಗಿ ಕೂಗ್ತಾ ಬಂದ. ನಿಖಿಲ್, ನೀನಿಲ್ಲಿ ಏನು ಮಾಡ್ತಿದೀಯಾ ಅಂತ ಆದಿತ್ಯ ಅಚ್ಚರಿಯಿಂದ ಕೇಳಿದನು. ಆದಿತ್ಯ ಅವನನ್ನು ಕರೆದಿರಲಿಲ್ಲ. ಆಗ ಕರೆದಿದ್ದು ನಾನು ಅಂದ್ಲು. ಆ ಕರೆದಿದ್ದು ನಾನು ಅಂತ ಹೇಳಿದವ್ರು ಯಾರು ಅಂತ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಕತೆ ಮುಂದುವರಿಯುವುದು. ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.